ಇಲ್ಲಿ ನಾನು ಒಂದು 6 ಎಕರೆ ಗೋಡಂಬಿ ಕೃಷಿ ಮಾಡಿದ್ವಿ. ಇದು ಈಗ 4ನೇ ವರ್ಷದ್ದು. ಈಗ ಸುಮಾರು ಒಂದು 2ರಿಂದ 2.5 ಕೆಜಿ 3 ಕೆಜಿ ಒಂದು ಗಿಡಕ್ಕೆ ಬರ್ತಾ ಇದೆ. ಇದು ಒಟ್ಟು ಅದು 8 ವರ್ಷದ ನಂತರ 10 ಕೆಜಿ ತನಕ ಇದು ಈಲ್ಡ್ ಬರುತ್ತೆ. ಆಮೇಲೆ ಇಲ್ಲಿ ನನ್ನ ಹತ್ರ ಬೆಂಗೂರ್ಲಾ 4 ಮತ್ತು ಬೆಂಗೂರ್ಲಾ 7 ಅಂತ 2 ವೆರೈಟಿ ಇದೆ. ಇದು ಹನುಮನಮಟ್ಟಿ ಮತ್ತು ಶಿವಮೊಗ್ಗ ಎರಡೂ ಕಡೆಯಿಂದನೂ ತಂದಿದ್ದೀವಿ ಸ್ವಲ್ಪ. ಇದು ಮೇಂಟೆನೆನ್ಸ್ ಭಾಳ ಕಡಿಮೆ ಇದೆ. ಒಳ್ಳೆಯ ಒಂದು ಸ್ವಲ್ಪ ದೊಡ್ಡ ರೈತರಿಗಂತೂ ಭಾಳ ಒಳ್ಳೆಯದು. ಇದು ಹೊಲ ಭಾಳ ಇದ್ದವ್ರಿಗೆ ಈಗ ಯಾಕಂದರೆ ಸರ್ಕಾರ ಕೊಡುವಂಥ ಸವಲತ್ತಿನಿಂದ ಸಾಕಷ್ಟು ಇದರಿಂದ ಕೆಲಸಕ್ಕೆ ಆಳು ಸಿಗ್ತಾ ಇಲ್ಲ ನಮ್ಗೆ. ಈ ಲೆಕ್ಕದಾಗ ಗೋಡಂಬಿ ಕೃಷಿ ಉತ್ತಮ ಅಂತ ಅನ್ನೋದು ಒಂದು ಭಾವನೆ ಬರ್ತಾಯಿದೆ ನನಗಂತೂ. ಉಳಿದ ರೈತರು ಸ್ವಲ್ಪ ದೊಡ್ಡ ರೈತರು ಇನ್ನು ನಮ್ಗೆ ಹೊಲ ಮಾಡಲಿಕ್ಕೆ ಆಗವಲ್ತು ಅಂತ ಅಂಥವ್ರು ಇದನ್ನು ಮಾಡೋದು ಉತ್ತಮ ಅಂತ. ಯಾಕಂದರೆ ಈಗ ಸರ್ಕಾರ ನಮಗೆ ಪವರ್ ಸಪ್ಲೈ ಏನೈತಲ್ಲ, ರಾತ್ರಿ 3 ತಾಸು ಹಗಲು 3 ತಾಸು ಕೊಡ್ತಾರೆ. ರಾತ್ರಿ ಅಂತೂ ಹೊಲದಾಗ ಈಗ ಇಷ್ಟು ಇದು ಇರ್ತಾವೆ, ಟೈಮ್ ಶೇರ್ ಕರೆಂಟ್ ಬರೋಂಗಿಲ್ಲ. ಇಲ್ಲಿ ಬಂದು ಮೇಂಟೈನ್ ಮಾಡೋದು ಭಾಳ ಕಠಿಣ ಐತೆ. ಇವನ್ನೆಲ್ಲ ನೋಡಲಿಕ್ಕಾಗಿ ಇದು ಗೋಡಂಬಿ ಭಾಳ ಉತ್ತಮ ಅಂತ ನನಗೆ ಅನ್ಸಕತ್ತೈತಿ. ಅದಕ್ಕೆ ಉತ್ತರ ರೈತರು ಸ್ವಲ್ಪ ಇದ್ರ ಬಗ್ಗೆ ಈ ನಿಟ್ಟಿನಾಗ ವಿಚಾರ ಮಾಡಿದ್ರೆ ಆಮೇಲೆ ಗೋಡಂಬಿ ಆದಾಯನೂ ಚಲೋನೇ ಐತೆ, ಅದೇನು ಕೆಟ್ಟೇನಿಲ್ಲ. ಲಾವಣಿ ಕೊಡೋದ್ರಕ್ಕಿಂತ ಇದು ಭಾಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ಇತರೆ ರೈತರು ಈ ನಿಟ್ಟಿನಾಗ ವಿಚಾರ ಮಾಡಬೇಕು. ಆಮೇಲೆ ಇನ್ನು ಇದ್ರಾಗ 2 ನಮೂನಿ ನಾವು ಬೆನಿಫಿಟ್ ತೊಗೋಬೋದು ಕರೆಕ್ಟಾಗಿ ಇದನ್ನು ಮಾಡಿದರೆ. ಮೊದಲನೇದಾಗಿ ಗೋಡಂಬಿ ಫ್ರೂಟ್ ಅಂತೂ ಸಿಗ್ತೈತಿ. ಆಮೇಲೆ ಅದ್ರ ಜೊತೆಗೆ ಈ ಗೋಡಂಬಿ ಹಣ್ಣು ನಮಗೆ ವೇಸ್ಟ್. ಇದನ್ನು ವೇಸ್ಟನ್ನು ನಾವು ವೈನಾಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ ಅಂದ್ರೆ ನಮ್ಮ ಆದಾಯ ಏಕ್ದಮ್ ಡಬಲ್ ಆಗಿಬಿಡ್ತೈತಿ. ಆದ್ರೆ ಈಗ ಸದ್ಯ ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಬೇಗ. ಅವಕ್ಕೆಲ್ಲ ಪ್ರೊಸೀಜರ್ ಸರ್ಕಾರ ಸಾಕಷ್ಟು ಈ ನಿಟ್ಟಿನಾಗ ಒಂದಿಷ್ಟು ವಿಚಾರ ಮಾಡಿದ್ರೆ ಆತ್ಮನಿರ್ಭರ ಭಾರತದ ಒಂದು ಕಾನ್ಸೆಪ್ಟ್ ಏನೈತಲ್ಲ ಒಳ್ಳೆ ಇದು ಆಕೈತಿ. ಈಗ ಗೋವಾದಾಗ ಇದ್ರಾಗೆಲ್ಲ ಗೋವಾ ಪೆನ್ನಿ ಅಂತ ಏನು ಮಾಡ್ತಾರೆ, ಇದೇ ಹಣ್ಣಿಂದ ಮಾಡೋದು. ಸೊ ನಮಗೂ ಪರ್ಮಿಷನ್ ಕೊಟ್ಟರೆ ನಾವು ಕರ್ನಾಟಕ ಪೆನ್ನಿ ಮಾಡ್ಬೋದಲ್ಲ. ಅದಕ್ಕೆ ಸರ್ಕಾರ ಇದಕ್ಕೆ ಸ್ವಲ್ಪ ಸಹಾಯಧನ ಆಯ್ತು, ಇದಕ್ಕೆ ಪ್ರೋತ್ಸಾಹ ಟೆಕ್ನಿಕಲ್ ಸಪೋರ್ಟು ಕೊಟ್ಟರೆ ಭಾಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ಗೋಡಂಬಿ ಬೆಳೆಯೋದು ಯಾರು ಈ ಊರಾಗ ಬೇಡ ಅನ್ನೋರಿ, ಆದ್ರೆ ಇವರು ಗೋಡಂಬಿ ಗಿಡ ಹಚ್ಚಿ ನೆಟ್ ಇದು ಮಾಡ್ಯಾರ್ರಿ. ಈಗ ರೈತರು ಬಂದು ನೋಡಿದ ಮೇಲೆ ಚಲೋ ಬೆಳೆದಾರ. ಇದು ಏರಿಯಾಕೆ ಗೋಡಂಬಿ ಬರ್ಬೋದು ಅನ್ನೋದು ರೈತರಿಗೆ ಮನ ಇದಾಗೈತೆ ರೀ. ಅದು ಇನ್ನು ಬಂದು ರೈತನ ಮೇಲೆ ಚಲೋ ಬೆಳೀತ್ರಿ. ಈಗ ನಾವು ನೋಡಕ್ಕೆ ಸಣ್ಣದಿದ್ದ ಅಂತ ಇಳುವರಿ ಕಾಣಲಿಲ್ಲ ರೀ. ಈಗೆಲ್ಲ ಫಸಲು ಭಾರಿ ಬಂದತ್ರಿ. ರೈತ ಯಾರ ಬಂದು ನೋಡಿದ ಮೇಲೆ ಮಾಡಿದ್ರೆ ಮಾಡ್ಬೋದ್ರಿ. ನಮ್ಮಲ್ಲಿ ಜನ ನಿಮ್ಮಲ್ಲಿ ಬೆಳಿತೈತ್ರಿ. ಮಸಾರಿ ಏರಿಯಾ ಸಂಬಂಧ ಒಟ್ಟು ಮಸಾರಿಗೆ ಬೆಳೆದತ್ರಿ. ಎರಿಗೆ ಹಚ್ಚಿದ್ರೆ ಇನ್ನೂ ಇದಕ್ಕಿಂತ ಚಲೋ ಬೆಳಿಬೋದು ರೀ.